ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಬಂಡಿವಾಡ್ ಅಂತ. ನಾನು ಬೆಂಗಳೂರು ವಿಜಯನಗರ ವಾಸಿ. ವಾಸುದೇವ ಈ ಟೂರ್ ಪ್ಯಾಕೇಜ್ ಅನ್ನ ನನಗೆ ನಮ್ಮವರಾದಂತಹ ಪ್ರಭಾಕರ್ ಅವರು ಪರಿಚಯ ಮಾಡಿದ್ರು. ಅವರು ನಾವು ಹೋಗ್ತಾ ಇದ್ದೀವಿ ಅಂದ ಕೂಡಲೇ ನಮಗೂ ಒಂಥರ ಖುಷಿ. ನಡ್ರಿ ಹೋಗೋಣ, ಅಲ್ಲಿ ಹೆಂಗ ಮಾಡಿದೆ ಹೆಂಗ ಏನು ಅಂತೆಲ್ಲ ವಿಚಾರ ಮಾಡಿದೆ. ಅವಾಗೆಲ್ಲ ವ್ಯವಸ್ಥೆ ಅದ ಬರ್ರಿ ಅಂತ ಹೇಳಿ ನಾವು ಇಬ್ರು, ಅವ್ರ ದಂಪತಿ ನಾವು ದಂಪತಿ, ಈ ಯಾತ್ರೆಗೆ ಬಂದ್ವಿ. ಬಂದು ಬೆಂಗಳೂರು ಸ್ಟೇಷನ್ ಒಳಗನ ನಮಗ ಆದದ್ದು ಅನುಭವ ಅಂದ್ರೆ ಆಚಾರ ಬಂದು ರಘುನಂದನ ಆಚಾರ ಅನ್ನೋದು ಇವ್ರು ನಮ್ಗೆ ಗೊತ್ತಿಲ್ಲ. ಅವ್ರ ಸಮ ನೋಡಿದಿಲ್ಲ. ನಮ್ಮ ಮುಂದೆ ಬಂದು ನಿಂತ್ರು. ನಮ್ಮ ಪ್ರಭಾಕರ್ ಕೇಳಿದ್ರು, ನೀವು ರಘುನಂದನ ಏನು ಅಂತ. ಇಮಿಡಿಯೇಟ್ ಹೌದು ನಾನು ಅಂತ ಹೇಳಿ ಪರಿಚಯ ಮಾಡ್ಕೊಂಡ್ರು. ಒಳ್ಳೆ ರೀತಿಯ ವ್ಯವಸ್ಥೆ, ಈ ಟ್ರೈನ್ ಬಗ್ಗೆ ಆಗ್ಲಿ, ಅಲ್ಲಿ ಮಾಡಿರೋ ಬಸ್ ಬಗ್ಗೆ ಆಗ್ಲಿ, ಯಾವುದೇ ರೀತಿ ಕುಂದು ಕೊರತೆ ಒಬ್ಬ ಯಾತ್ರಿಗೂ ಕೂಡ ಬರ್ಲಾರ್ದಂಗ ಆಚಾರವನ್ನ ವ್ಯವಸ್ಥೆಯನ್ನ ಮಾಡ್ಯಾರ. ಇನ್ನ ಮೇನ್ ಅಂದ್ರೆ ಅಕಾಮಿಡೇಷನ್. ಅವ್ರು ಅವತ್ತು ಅಡ್ಡಾಡಿದ್ ನೋಡಿದ್ರೆ ಕೆಲವು ಕಡೆ ರೂಮ್ ಸಿಗ್ತಿದ್ದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಬರ್ತಿತ್ತು. ನಮ್ಮನ್ನು ಬಸ್ನಾಗನ ಕೂಡಿಸ್ತಿದ್ರು. ನಾ ಒಂದು 5 ನಿಮಿಷ ಬಂದು ಹೇಳ್ತೀನಿ ಅಂತ ಹೇಳಿ ಬಂದು ನಮ್ಗೆಲ್ಲಾನು ವ್ಯವಸ್ಥೆಯನ್ನ ಮಾಡ್ತಿದ್ರು. ಇನ್ನ ಮುಖ್ಯ ಊಟ, ಯಾತ್ರೆಕ್ಕಿಂತ ಊಟದ ಒಂದ್ ಸ್ವಲ್ಪ ಎಲ್ಲರಿಗೂ ಇದು ಇರ್ತದೆ. ಊಟದ್ದು ಕೂಡ ಸವಿಯಾದಂತಹ ಊಟವನ್ನ ಅವರ ಟೀಮ್ನವರು ಅವರೆಲ್ಲರೂ ನಮ್ಮ ಮಾಡಿ ಬಡಿಸಿದ್ರು. ಮುಖ್ಯವಾಗಿ ಅವರಲ್ಲಿ ನಿಮ್ ತಾಯಿ ಹೆಸರು ರಾಧಾಬಾಯಿ. ಏನ ನಿಜವಾಗಿ ಹೇಳ್ಕೊಂಡ ನಮ್ ಟೀಮಿನ ತಾಯಿ ಅದು. ಎಲ್ಲ ವ್ಯವಸ್ಥೆ ಮಾಡಿ ಏನೇನೋ ಅಡಿಗೆಗೆ ವ್ಯವಸ್ಥೆ ಎಲ್ಲ ಮಾಡಿ ಒಳ್ಳೆ ರೀತಿಯಿಂದ ಬಡಿಸಿದ್ರು. ಅವರೊಳಗಿದ್ದಂತಹ ಎಲ್ಲ ಟೀಮಿನವರು ಒಬ್ರು ಇದು ಮಾಡಂಗಿಲ್ಲ. ಅವರೆಲ್ಲಾನು ಒಳ್ಳೆ ರೀತಿಯಿಂದ ನಮಗ ಎಲ್ಲಾ ಯಾತ್ರಾ ಸ್ಥಳಗಳನ್ನ ತೋರಿಸಿದ್ರು. ಯಾವ ರೀತಿ ಇರ್ಬೇಕು, ಯಾವ ರೀತಿ ಸ್ನಾನ, ನಮ್ಗೆ ಕೆಲವು ಗೊತ್ತಿದ್ದಿಲ್ಲ, ಅದನ್ನು ಕೂಡ ಆಚಾರ ನಮಗ ಅದನ್ನ ಮಾಹಿತಿ ಕೊಟ್ರು. ತುಂಬಾ ಸೊಗಸಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ. ವ್ಯವಸ್ಥೆ ಮಾತ್ರ ಅದನ್ನ ಯಾವ ರೀತಿ ಅವ್ರು ಮಾಡ್ತಿದ್ರು ಅನ್ನೋದಕ್ಕೆ ನಾವು ಇಲ್ಲಿ ಅನುಭವಿಸಿದವ್ರಿಗೇನ ಗೊತ್ತು ವಿನಃ ಉಳಿದ್ ನಾವು ಬಾಯಲ್ಲಿ ಹೇಳಿಕಂತೂ ಆಗೋದಿಲ್ಲ. ಒಳ್ಳೆ ರೂಮು, ಡಿಲೆಕ್ಸ್ ರೂಮು ವ್ಯವಸ್ಥೆ ಮಾಡ್ತಿದ್ರು, ಸ್ನಾನದ ವ್ಯವಸ್ಥೆ. ಮತ್ತೆ ಮುಖ್ಯವಾಗಿ ಇಲ್ಲಿ ಯಾತ್ರಾಕ್ ಬಂದಾಗ ತೀರ್ಥ ವಿಧಿ ಮಾಡೋದು ಬಹಳ ಪುಣ್ಯ ಕೆಲಸ ಅಂತ ಹೇಳ್ತಿದ್ರು. ಅದೇ ರೀತಿ 4 ಕಡೆನೂ ತೀರ್ಥ ವಿಧಿನ ವ್ಯವಸ್ಥೆ ಮಾಡಿದ್ರು. ಅಚ್ಚುಕಟ್ಟಾಗಿ ಪ್ರಧಾನವಾಗಿ ಪ್ರತಿಯೊಂದನ್ನು ಯಾವುದು ಪದ್ಧತಿಯನ್ನು ಬಿಡಲಾರ್ದೆ ಸುಮಾರು 2 ಗಂಟೆಗಳ ಕಾಲ ತೀರ್ಥ ವಿಧಿನ ಪದ್ಧತಿ ಪ್ರಕಾರ ಮಾಡಿಸಿದ್ರು. ತುಂಬಾ ಸಂತೋಷ ಆಯ್ತು. ಈ ವಾಸುದೇವ ಯಾತ್ರಾ ಇದೇ ರೀತಿ ಹೆಚ್ಚು ಮುಂದುವರಿಲಿ, ಹೆಚ್ಚು ಜನರನ್ನು ಯಾತ್ರೆಗೆ ಕರ್ಕೊಂಡು ಹೋಗ್ಲಿ, ಧರ್ಮ ಮಾರ್ಗಕ್ಕೆ ಹಚ್ಚಲಿ ಅಂತ ಹೇಳಿ ಈ ಸಂದರ್ಭದೊಳಗ ಹೇಳಿಕ್ ಬಯಸ್ತೇನೆ. ಆಚಾರ್ಯರಿಗೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಅತಿ ಮುಖ್ಯ ಆಗಿದ್ದಂದ್ರೆ ಭಾಗವತ ಹೇಳೋದು. ಶುಕಸ್ಥಳದೊಳಗ ಆಲದ ಮರದ ವಂಶದ ಅಂತ ಹೇಳಿದ್ರು ಆಚಾರ. ಅದೇನು ಮಗಳು ಏನೇನೋ ಅದು ಆ ವಂಶದ ಗಿಡದ ತಳಗ ಶುಕಾಚಾರ್ಯ ಹೇಳ್ದಂಗ ಪರೀಕ್ಷಿತ ರಾಜ ಕೂತಂಗ ನಮ್ಮ ನಿಜವಾಗಿಯೂ ಶುಕಾಚಾರ್ಯರು ನಮ್ಮ ವಂಶೀಯ ಆಚಾರ್ಯರು. ನಾವೆಲ್ಲ ಕೂತು ಭಾಗವತನ 7 ದಿನ ಶ್ರವಣ ಮಾಡಿದ್ವಿ. ಈ ವ್ಯವಸ್ಥೆ ಕೂಡ ಆಚಾರ ಮಾಡ್ತಿದ್ರು. ಒಳ್ಳೆ ಭೋಜನ, ಒಳ್ಳೆ ವ್ಯವಸ್ಥೆ, ಯಾವುದೇ ಯಾತ್ರಿಕರಿಗೂ ಕೂಡ ಯಾವುದೇ ರೀತಿ ಅನಾನುಕೂಲ ಆಗಲಾರ್ದಂಗ ನಮ್ಮನ್ನು ಇಷ್ಟು ದೂರ 1000 ಕಿಲೋಮೀಟರ್ ನಾವು ಊರಿಂದ ಬಂದು ನಾವು ಮತ್ತೆ ಅಲ್ಲಿ ಹೋಗ್ಬೇಕಲ್ಲ, ಅವ್ರಿಗೆಲ್ಲರಿಗೂ ಸುಸೂತ್ರವಾಗಿ ಅನುಕೂಲವನ್ನು ಮಾಡಿಕೊಟ್ಟಾರ. ಅದೇ ರೀತಿ ನಾ ಮತ್ತೊಮ್ಮೆ ಹೇಳ್ತೀನಿ, ವಾಸುದೇವ ಯಾತ್ರಾ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೂ ಅಭಿವೃದ್ಧಿ ಆಗ್ಲಿ, ಇನ್ನೂ ಹೆಚ್ಚು ಯಾತ್ರೆಗಳನ್ನ ಅವ್ರು ನಡೆಸ್ಲಿ. ನಮ್ಮ ಯೋಗ್ಯತಾನುಸಾರ, ನಮ್ಮ ಶಕ್ತಿ ಅನುಸಾರ ನಾವು ಮತ್ತೆ ಅವ್ರ ಜೊತೆಗೆ ಬಂದು ಮತ್ತೊಮ್ಮೆ ಯಾತ್ರೆ ಮಾಡುವಂಗ ಪರಮಾತ್ಮ ನಮಗ ಮತ್ತು ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳಿ ಕೃಷ್ಣ ಅರ್ಪಣ ವಸ್ತು.